ರಾಜಕಾರಣದಲ್ಲಿ ಸಂಚಲನ ಮೂಡಿಸ್ತಾ ಇರೋದು ಕುರ್ಚಿ ಕಿತ್ತಾಟದ ಕದನ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಈಗ ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ ಊಟದ ಜೊತೆಗೆ ರಾಜಕೀಯದ ಕಾದಾಟ. ಡಿಕೆ ಶಿವಕುಮಾರ್ ಬೆನ್ನಲ್ಲೇ ಈಗ ಸಿಎಂ ಸಿದ್ದರಾಮಯ್ಯ ಕೂಡ ರಾಜಕೀಯ ಊಟವನ್ನ ಕರೆದಿದ್ದಾರೆ. ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ ಊಟದ ಜೊತೆಗೆ ರಾಜಕೀಯದ ಕಾದಾಟ. ಡಿಕೆ ಶಿವಕುಮಾರ್ ಬೆನ್ನಲ್ಲೇ ಈಗ ಸಿಎಂ ಸಿದ್ದರಾಮಯ್ಯ ಕೂಡ ರಾಜಕೀಯದ ಊಟಕ್ಕೆ ಆಹ್ವಾನಿಸಲಾಗಿದೆ. ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಈಗ ಮಂತ್ರಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಭರ್ಜರಿ ಮೀಲ್ಸ್ ಈಗ ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಡೆ. ಬಜೆಟ್ ಅಧಿವೇಶನ ಮಧ್ಯೆಯೇ ಡಿನ್ನರ್ ಮೀಟಿಂಗ್ ಕರೆಸಿದ್ದಾರೆ ಸಿದ್ದು. ಹಲವು ರಾಜ್ಯಗಳಲ್ಲಿ ಚುನಾವಣೆ ಘೋಷಣೆ ಆಗುವಂತ ಸಾಧ್ಯತೆ ಇದೆ. ಶೀಘ್ರವೇ ರಾಜ್ಯದಲ್ಲೂ ಕೂಡ ಸ್ಥಳೀಯ ಸಂಸ್ಥೆ ಬರೋದಕ್ಕೆ ಮುಂದಾಗುತ್ತೆ. ಎಲ್ಲದರ ಬಗ್ಗೆಯೂ ಕೂಡ ಊಟದಲ್ಲಿ ಮೀಟಿಂಗ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತನಾಡೋದಕ್ಕೆ ರೆಡಿ ಇದ್ದಾರೆ. ಈಗೇನು ರಾಜಕಾರಣದಲ್ಲಿ ಕುರ್ಚಿ ಕಿತ್ತಾಟ ಒಂದು ಮಟ್ಟಿಗೆ ನಡೀತಾ ಇತ್ತು. ಈಗ ಅದೇ ಕುರ್ಚಿ ಕಿತ್ತಾಟದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ನಾನೇ ಇದನ್ನ ಮುಂದುವರಿಸ್ಕೊಂಡು ಹೋಗ್ತೇನೆ, ಆ ನಂಬಿಕೆ ನನಗಿದೆ ಅಂತ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ, ಮತ್ತೊಂದು ಕಡೆ ಡಿಕೆಶಿ ಅವರು ನಾನು ಹೈಕಮಾಂಡ್ ಮನವನ್ನ ಒಲಿಸಿ ನಾನು ಇದಕ್ಕೆ ಅರ್ಹನು ಅಂತ ತೋರಿಸಿ ನಾನು ಕೂಡ ಮುಖ್ಯಮಂತ್ರಿ ಸ್ಥಾನವನ್ನ ಪಡೆದುಕೊಂಡು ನಾನು ಆಡಳಿತವನ್ನ ಮಾಡ್ತೇನೆ ಅಂತ ಈ ಕಡೆ ಸಿಎಂ ಡಿಕೆ ಶಿವಕುಮಾರ್ ಇವರಿಬ್ಬರ ನಡುವೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ, ಈ ಕುರ್ಚಿ ಕದನದ ಸಂದರ್ಭದಲ್ಲಿ ಮುಂದೆ ಸಾಕ್ತಾ 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 ಬಜೆಟ್ ಮಂಡನೆ ಮಾಡೋದ್ರಲ್ಲಿ ಎಲ್ಲರೂ ಕೂಡ ಬ್ಯುಸಿ ಆಗ್ತಾರೆ. ನಮ್ಮ ಮಾನ್ಯ ಸಿದ್ದರಾಮಯ್ಯ ಅವರು ಈ ಒಂದು ಏನು ರಾಜ್ಯ ಬಜೆಟ್ ಮಂಡನೆಯನ್ನು ಮಾಡೋದಕ್ಕೂ ಕೂಡ ಮುಂದಾದ್ರು. ಈಗ ಕಾಂಗ್ರೆಸ್ನಲ್ಲಿ ಈ ಒಂದು ಊಟದ ಮೀಟಿಂಗ್ ಏನಿದೆ ಇದು ರಾಜಕೀಯದಲ್ಲಿ ಏನೋ ಒಂದು ಕಾದಾಟ ಆಗ್ತಾ ಇದೆ ಅನ್ನೋದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಡಿಕೆ ಶಿವಕುಮಾರ್ ಮಾಡಿದಂತಹ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿರಬಹುದು ಅಥವಾ ಮಧ್ಯಾಹ್ನದ ಊಟದ ಮೀಟಿಂಗ್ ಆಗಿರಬಹುದು, ಇದೆಲ್ಲವೂ ಕೂಡ ಒಂದ್ ಕಡೆ ಆದ್ರೆ ಇತ್ತ ಸಿಎಂ ಅದೇ ಬೆನ್ನಲ್ಲೇ ಸಿಎಂ ಕೂಡ ರಾಜಕೀಯದ ಊಟಕ್ಕೆ ಈಗ ಮಂತ್ರಿಗಳಿಗೆ ಸಿದ್ದರಾಮಯ್ಯ ಭರ್ಜರಿಯಾಗಿ ಆಹ್ವಾನವನ್ನ ಕೊಟ್ಟಿದ್ದಾರೆ. ಮಿಲ್ಸ್ಗೀಗ ಭರ್ಜರಿಯಾಗಿ ರೆಡಿ ಮಾಡ್ಕೊಂಡಿದ್ದಾರೆ. ಇನ್ನ ಮಂತ್ರಿಗಳ ಜೊತೆ ಊಟದ ಜೊತೆ ಸಿದ್ದರಾಮಯ್ಯ ಬಿಗ್ ಮೀಟಿಂಗ್ ಅನ್ನ ಕೂಡ ನಡೆಸಿದ್ದಾರೆ. ತೀವ್ರ ಕುತೂಹಲ ಕೆರಳಿಸ್ತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಡೆ ಏನು ಅನ್ನೋದ್ರ ಬಗ್ಗೆ. ಇನ್ನ ಬಜೆಟ್ ಅಧಿವೇಶನದ ಮಧ್ಯೆಯೇ ಡಿನ್ನರ್ ಮೀಟಿಂಗ್ ಕರೆಸಿರೋದು ಸಿದ್ದು. ಏನಿರಬಹುದು ಇದರ ಹಿಂದಿನ ಒಂದು ಮಾತು ಅಥವಾ ಉದ್ದೇಶ ಅನ್ನೋದು ಕೂಡ ಹಲವರಲ್ಲಿ ಈಗ ಹಲವು ರಾಜಕಾರಣಿ ವ್ಯಕ್ತಿಗಳಲ್ಲಿ ಈಗ ಮೂಡ್ತಾ ಇರುವಂತಹ ಸಂಶಯದ ಮಾತಿದು. ಹಲವು ರಾಜ್ಯಗಳಲ್ಲಿ ಚುನಾವಣೆ ಘೋಷಣೆ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿ ಶೀಘ್ರವೇ ರಾಜ್ಯದಲ್ಲೂ ಸ್ಥಳೀಯ ಸಂಸ್ಥೆ ಚುನಾವಣೆ ಘೋಷಣೆ ಆಗತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಮೀಟಿಂಗ್ ಮಾಡೋದಾ ಅಥವಾ ಬೇರೆ ಏನಾದರೂ ಕುರ್ಚಿ ಸಂಬಂಧಪಟ್ಟಂತೆ ಮೀಟಿಂಗ್ ಮಾಡೋದಾ, ಇದೆಲ್ಲವೂ ಕೂಡ ಗೊಂದಲ ಇದೆ ಬೇರೆ ಪ್ರತಿಪಕ್ಷದ ಜನರಿಗೆ, ಅಂದ್ರೆ ಪ್ರತಿಪಕ್ಷದ ನಾಯಕರಿಗೆ. ಇನ್ನು ಈ ಎಲ್ಲರ ಬಗ್ಗೆಯೂ ಕೂಡ ಊಟದಲ್ಲಿ ಮೀಟಿಂಗ್ ಅನ್ನ ಮಾಡ್ತೀವಿ ಅಂತ ಹೇಳಿ ಸಿಎಂ ಚರ್ಚೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸದ್ಯ ಈಗ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಗೋವಿಂದರಾಜು. ಗೋವಿಂದರಾಜು, ಈಗ ಏನು ಸಿಎಂ ಡಿಕೆ ಶಿವಕುಮಾರ್ ಈಗ ಇಷ್ಟು ದಿವಸಗಳ ಕಾಲ ಒಂದು ರೀತಿಯಾಗಿ ಡಿನ್ನರ್ ಅನ್ನ ಮಾಡ್ತಾ ಮೀಟಿಂಗ್ ಅನ್ನ ಮಾಡ್ತಾ ಇದ್ರು. ಈಗ ಅದೇ ಹಾದಿಯನ್ನ ಸಿಎಂ ಸಿದ್ದರಾಮಯ್ಯ ಈಗ ಮಾಡ್ತಾ ಇರೋದು. ಮೀಟಿಂಗ್ ನಲ್ಲಿ ಏನ್ರ ಬಗ್ಗೆ ಚರ್ಚೆ ಆಗುತ್ತೆ ಅಂದ್ರೆ ಮುಖ್ಯವಾಗಿ ಇದು ಬರೀ ಈ ಒಂದು ಸಂಸ್ಥೆ ಚುನಾವಣೆ ಏನು ಸ್ಥಳೀಯ ಸಂಸ್ಥೆ ಚುನಾವಣೆ ಆಗುತ್ತೆ ಅದಕ್ಕೆ ಮಾತ್ರ ಮೀಟಿಂಗ್ ಮಾಡ್ತಾ ಇರೋದು, ಅಥವಾ ಏನಾದ್ರು ಕುರ್ಚಿ ಬಗ್ಗೆ ಮಾತುಕತೆ ಆಡೋದಕ್ಕೂ ಮೀಟಿಂಗ್ ಏನಾದ್ರು ಇದೆಯಾ, ಏನ್ ಕತೆ ಅಂತ? ವಿನೋದ, ಪ್ರಮುಖವಾಗಿ ಮೊನ್ನೆ ಅಷ್ಟೇ ಸಿಎಲ್ಪಿ ಸಭೆ ಆಯಿತು. ಸಿಎಲ್ಪಿ ಸಭೆಯಲ್ಲಿ ಸಹಜವಾಗಿ ಕೆಲ ಸಚಿವರ ವಿರುದ್ಧ ನೇರವಾಗಿ ಶಾಸಕರು ಸಿಎಂ ಸಿದ್ದರಾಮಯ್ಯ ವಿರುದ್ಧವೇ ನೇರವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ರು. ಕೆಲ ಸಚಿವರು ನಮ್ಮನ್ನ ಭೇಟಿ ಆಗ್ತಾ ಇಲ್ಲ, ಕರೆ ಸ್ವೀಕಾರ ಮಾಡ್ತಾ ಇಲ್ಲ, ನಮ್ಮ ಕೆಲಸ ಬಿಟ್ಟು ಬೇರೆಯವರ ಕೆಲಸ, ಬೇರೆ ಪಕ್ಷದ ಶಾಸಕರ ಕೆಲಸ ಮಾಡ್ಕೊಡ್ತಾ ಇದ್ರೆ ನಾವ್ಯಾಕೆ ಈ ಒಂದು ಪಕ್ಷದಲ್ಲಿ ಇರ್ಬೇಕು, ಈ ರೀತಿ ಒಂದು ಏರ್ ಧ್ವನಿಯಲ್ಲೇ ಮುಖ್ಯಮಂತ್ರಿ ಎದುರಲ್ಲೇ ಮಾತನಾಡಿದ್ರು. ಹಾಗಾಗಿ ಕೆಲ ಸಚಿವರ ಕಾರ್ಯವೈಖರಿ ವಿಚಾರ ಸಂಬಂಧಪಟ್ಟಂತೆ ಕೆಲ MLA ಸಹಜವಾಗಿ ಅಸಮಾಧಾನ ಇದೆ. ಅದನ್ನ ಬಹಿರಂಗವಾಗಿ ಕೆಲ MLA ಈ ರೀತಿ ಸಚಿವರು ನಮ್ಮನ್ನು ಭೇಟಿ ಆಗ್ತಿಲ್ಲ, ಕೆಲಸ ಮಾಡ್ಕೊಡ್ತಿಲ್ಲ ಅಂತಾನು ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಸಚಿವರು MLA ಕಾಂಗ್ರೆಸ್ ಶಾಸಕರನ್ನ ಭೇಟಿ ಆಗ್ತಾ ಇಲ್ಲ, ಆದ್ರೂ ಕೂಡ ಅವ್ರಿಗೆ ಸಮಯಾವಕಾಶ ಕೊಡ್ತಾ ಇಲ್ಲ, ಹೇಳಿದಂತ ಕೆಲಸಗಳು ಎಲ್ಲವೂ ಕೂಡ ಮಾಡಕ್ಕಾಗಿಲ್ಲ ಅಂತ ಹೇಳಿದ್ರು ಕೂಡ ಕೆಲವೊಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಕೆಲಸಗಳಿರುತ್ತೆ, ಇಲಾಖೆಗೆ ಸಂಬಂಧಪಟ್ಟಂತ ಕೆಲಸಗಳಿರುತ್ತೆ, ಅದನ್ನು ಕೂಡ ಮಾಡ್ಕೊಡ್ತಾ ಇಲ್ಲ ಅನ್ನೋದು ಆರೋಪಗಳಿದೆ. ಹಾಗಾಗಿ ಎಲ್ಲ ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಕ್ಕೆ, ಅಂದ್ರೆ ಸಚಿವರ ವಿಚಾರ ಸಂಬಂಧಪಟ್ಟಂತೆ ಈಗಾಗಲೇ ಕೆಲವೊಂದಿಷ್ಟು ಮಾಹಿತಿಯನ್ನು ಈಗಾಗಲೇ ಮುಖ್ಯಮಂತ್ರಿಗಳು ತರಿಸ್ಕೊಂಡಿರುವಂತದ್ದು. ಹಾಗಾಗಿ ಎರಡು ಭಾಗದಲ್ಲಿ ಈಗ ಮುಖ್ಯಮಂತ್ರಿಗಳು ಎಲ್ಲಾ ಸಚಿವರನ್ನ ಭೇಟಿ ಆಗೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಸೋಮವಾರ 16 ಸಚಿವರನ್ನ ಭೇಟಿ ಆಗೋದಕ್ಕೆ, ಜೊತೆಗೆ ಮಂಗಳವಾರ ಇನ್ನುಳಿದ 16 ಜನ ಸಚಿವರನ್ನ ಭೇಟಿ ಆಗೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಅಂದ್ರೆ ಒಂದು ರೀತಿಯ ಡಿನ್ನರ್ ಮೀಟಿಂಗ್ ಅಂತ ಹೇಳಿದ್ರು ಕೂಡ ತಪ್ಪಾಯ್ಕಿಲ್ಲ. ಅವರ ಕಾವೇರಿ ನಿವಾಸದಲ್ಲಿ ಈ ಒಂದು ಮೀಟಿಂಗ್ ಅನ್ನ ಆಯೋಜನೆ ಮಾಡಿದರೆ ಸಚಿವರ ವಿಚಾರ ಸಂಬಂಧಪಟ್ಟಂತೆ ಕೆಲ ಸಚಿವರ ಒಂದು ಕಾರ್ಯವೈಖರಿ ಇರ್ಬೋದು, ಇಲಾಖೆಯಲ್ಲಿ ಆಗಿರುವಂತ ಕೆಲವೊಂದಿಷ್ಟು ಬದಲಾವಣೆಗಳಿರ್ಬೋದು, ಮತ್ತೆ ಶಾಸಕರ ಭೇಟಿಗೆ ಎಲ್ಲೋ ಒಂದ್ ಕಡೆ ನಿಮ್ಮ ವಿರುದ್ಧ ಈ ರೀತಿ ಅಸಮಾಧಾನ ಇದೆ, ಏನ್ ಮಾಡ್ತಾ ಇದ್ರಿ ಅಂತ ಹೇಳಿ ಮುಖ್ಯಮಂತ್ರಿಗಳು ನೇರವಾಗಿ ಪ್ರಶ್ನೆ ಮಾಡುವಂತದ್ದು ಸಾಧ್ಯತೆ ಇದೆ. ಹಾಗಾಗಿ ಎಲ್ಲೊಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು 6 ವರ್ಷ
ಪೂರೈಸಿದ ಹಿನ್ನೆಲೆಯಲ್ಲಿ ಎಲ್ಲ ಕಾಂಗ್ರೆಸ್ ಶಾಸಕರು ಕೂಡ ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರೂ ಕೂಡ ಭಾಗಿಯಾಗಿದ್ರು. ಇದಾದ ಬಳಿಕ ಕಾಂಗ್ರೆಸ್ ಪಾಳ್ಯದಲ್ಲಿ ಮತ್ತೊಮ್ಮೆ ಡಿನ್ನರ್ ಮೀಟಿಂಗ್ ಅನ್ನ ಈಗಾಗಲೇ ಅರೇಂಜ್ ಮಾಡಿರುವಂತದ್ದು. ಮತ್ತೊಂದು ಕಡೆ ಕೆಲ ಹಿರಿಯ ಶಾಸಕರು 3 ಬಾರಿ ಗೆದ್ದಂತ ಶಾಸಕರೇನಿದ್ರೆ ಇವರು ಕೂಡ ಈಗಾಗಲೇ ದೆಹಲಿಗೆ ಪೆರೇಡ್ ನಡೆಸಬೇಕು, ಸಂಪುಟ ಪುನರಚನೆ ಆಗ್ಲೇಬೇಕು ಅಂತೇಳಿ ಒಂದು ಹಠವನ್ನ ಹಿಡಿದಿದ್ದಾರೆ. ಹಾಗಾಗಿ ಎಲ್ಲೊಂದ್ ಕಡೆ ಸಚಿವರನ್ನ ವಿಶ್ವಾಸ ತೆಗೆದುಕೊಳ್ಬೇಕು ಮತ್ತು ಪ್ರಮುಖವಾಗಿ ಮುಂಬರುವ ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳು, ಸ್ಥಳೀಯ ಸಂಸ್ಥೆ ಚುನಾವಣೆಯನ್ನ ಏನು ಅನೌನ್ಸ್ ಆದಂತ ಸಂದರ್ಭದಲ್ಲಿ ಯಾವ ರೀತಿ ಒಂದು ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು. ಇಡೀ ರಾಜ್ಯದಲ್ಲಿ ಸರ್ಕಾರ ಇದೆ, ಹಾಗಾಗಿ ಸ್ಥಳೀಯ ಸಂಸ್ಥೆ ಚುನಾವಣೆಯನ್ನ ಒಂದು ಪ್ರತಿಷ್ಠೆಯಾಗಿ ತೆಗೆದುಕೊಳ್ತಾರೆ. ಹಾಗಾಗಿ ಆ ಒಂದು ಚುನಾವಣೆ ಗೆಲ್ಲೇಬೇಕು ಅಂತೇಳಿ ಎಲ್ಲರೂ ಕೂಡ ಹಠ ಮಾಡೇ ಮಾಡ್ತಾರೆ. ಹಾಗಾಗಿ ಆ ಒಂದು ಚುನಾವಣೆಯಲ್ಲಿ ಸಚಿವರ ಕಾರ್ಯವೈಖರಿ ಮತ್ತು ಅವರಿಗೆ ಕೊಡಬೇಕಾದಂತಹ ಜವಾಬ್ದಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆ ಆಗುತ್ತೆ. ಜೊತೆಗೆ ಪಂಚರಾಜ್ಯ ಚುನಾವಣೆ ವಿಚಾರ ಸಂಬಂಧಪಟ್ಟಂತೆ ಮುಂದಿನ ವಾರವೇ ಕೇಂದ್ರ ಚುನಾವಣಾ ಆಯೋಗ ದಿನಾಂಕ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಹಾಗಾಗಿ ಪಂಚರಾಜ್ಯ ಚುನಾವಣೆಗೆ ಹೇಳಿ ಕೇಳಿ ಏನು ಸರ್ಕಾರ ಇದೆ ರಾಜ್ಯದಲ್ಲಿ, ಹಾಗಾಗಿ ಇವರ ಒಂದು ಕಾರ್ಯವೈಖರಿ ಮತ್ತು ಬೇರೆ ಬೇರೆ ಉಸ್ತುವಾರಿಗಳಿರ್ಬೋದು, ವೀಕ್ಷಕರನ್ನು ನೇಮಕ ಮಾಡುವಂತ ವಿಚಾರ ಇರ್ಬೋದು, ಇದೆಲ್ಲವೂ ಕೂಡ ಮುಖ್ಯಮಂತ್ರಿಗಳು ಮಾಹಿತಿಯನ್ನ ತರಿಸ್ಕೊಳ್ತಾರೆ ಮತ್ತು ಜೊತೆಗೆ ಸಚಿವರ ಜೊತೆ ಖುದ್ದು 1-to-1 ಮಾಹಿತಿಯನ್ನ ಚರ್ಚೆ ಮಾಡ್ತಾರೆ. ಹಾಗಾಗಿ ಎಲ್ಲೊಂದ್ ಕಡೆ ಕಾಂಗ್ರೆಸ್ ಪಾಳ್ಯದಲ್ಲಿ ಶುರುವಾದಂತ ಡಿನ್ನರ್ ಮೀಟಿಂಗ್ ಪಾಲಿಟಿಕ್ಸ್ ಏನಿದೆ ಈಗ ಸದ್ಯಕ್ಕೆ ಮುಂದುವರೆದಿದೆ. ಒಂದ್ ಕಡೆ ಮೊದಲನೇ ಬಾರಿ ಸೇರಿದಂತ ಶಾಸಕರು ಇರ್ಬೋದು, ಜೊತೆಗೆ ಡಿ ಕೆ ಶಿವಕುಮಾರ್ ಬಣ ಇರ್ಬೋದು, ಸಿದ್ದರಾಮಯ್ಯ ಬಣ ಇರ್ಬೋದು, ಈಗ ಸಚಿವರ ಜೊತೆ ನೇರವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಮುಂದಾಗಿದ್ರೆ ಒಂದು ಡಿನ್ನರ್ ಮೀಟಿಂಗ್ಗೆ. ಹಾಗಾಗಿ ಆ ಡಿನ್ನರ್ ಮೀಟಿಂಗ್ ಎಲ್ಲವೂ ಕೂಡ ಕೆಲವೊಂದಿಷ್ಟು ವಿಚಾರಗಳೇನಿದೆ, ಪಂಚರಾಜ್ಯ ಚುನಾವಣೆ ವಿಚಾರ ಇರ್ಬೋದು, ಸ್ಥಳೀಯ ಸಂಸ್ಥೆ ಚುನಾವಣೆ ಇರ್ಬೋದು, ಜೊತೆಗೆ ಕಾಂಗ್ರೆಸ್ ಶಾಸಕರ ಅಸಮಾಧಾನ ಇರ್ಬೋದು, ಭಿನ್ನಮತ ಇರ್ಬೋದು, ಈ ಎಲ್ಲಾ ವಿಚಾರ ಕೂಡ ಮುಖ್ಯಮಂತ್ರಿಗಳು ಚರ್ಚೆ ಮಾಡಲಿದ್ದಾರೆ. ವಿನುತಾ. ಎಸ್, ಥ್ಯಾಂಕ್ ಯು ಸೋ ಮಚ್ ಗೋವಿಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಈಗ ಸಿದ್ದು ಡಿನ್ನರ್ ಏನು ವಿಷಯ ಇರಬಹುದು ಈ ಡಿನ್ನರಲ್ಲಿ ಅನ್ನೋದನ್ನ ಸ್ಪಷ್ಟವಾಗಿ ಇದೀಗ ನಮ್ಮ ಅಸೋಸಿಯೇಟ್ ಎಡಿಟರ್ ಗೋವಿಂದ್ ಅವರು ತಿಳಿಸ್ಕೊಟ್ರು. ಆದರೆ ಈಗ ಮುಖ್ಯಮಂತ್ರಿಗಳ ಜೊತೆ ಊಟದ ಉದ್ದೇಶ ಜೊತೆ ಏನಿರ್ಬೋದು ಮೀಟಿಂಗ್ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಈಗ ತೀವ್ರ ಕುತೂಹಲ ಕೆರಳಿಸ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಅವರ ನಡೆ. ಏನು ಮಾತನಾಡ್ಬೋದು, ಏನಿರ್ಬೋದು, ಮೀಟಿಂಗ್ ಆದ ಬಳಿಕವೇ ಈ ಕುತೂಹಲ ಸ್ವಲ್ಪ ತಣ್ಣಗಾಗತ್ತೆ ಅಂತಲೇ ಹೇಳಬಹುದು. ಬಜೆಟ್ ಅಧಿವೇಶನದ ಬೆನ್ನಲ್ಲೇ ಈಗ ಡಿನ್ನರ್ ಮೀಟಿಂಗ್ ಕರೆದಿದ್ದಾರೆ ಅಂದರೆ ಆಹ್ವಾನವನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಕೆಲ ನಾಯಕರುಗಳಿಗೆ ಅಂತಂದರೆ ನಿಜಕ್ಕೂ ಇದು ಒಂದು ರೀತಿ ಎಲ್ಲೋ ಕುತೂಹಲದ ನಡೆ ಬಗ್ಗೆ ಚರ್ಚೆ ಆಗುತ್ತೆ.